ನಿಮ್ಮಪ್ಪ ಇಲ್ಲಿಲ್ವಾ? ಏನು ಕಂದ ನೀನು ಮಾತಿನ ಅರ್ಥ? ಮಕ್ಕಳು ಸುಳ್ಳು ಹೇಳೋ ತಲೆವರೇ, ಮಕ್ಕಳು ಮಾತು ನಿಜ. ಹೇಳ್ಕಂದ, ನಿಮ್ಮಪ್ಪ ಈಗ ಎಲ್ಲಿದ್ದಾರೆ? ನಮ್ಮಪ್ಪ ಈಗಿಲ್ಲ. ಹಾ, ಮತ್ತೆ ಮತ್ತೆ ಎಲ್ಲಿದ್ದಾರೆ? ಅಲ್ಲಿದ್ದಾರೆ. ಎಷ್ಟೋ ತನಕ ನಮ್ಮ ಅಪ್ಪ ಇರ್ಲಿಲ್ಲ, ಈಗ ಬಂದ್ರು. ಯಾಕೆ ಪುಟ ಇಷ್ಟೊತ್ತು ಏನಾಯ್ತು? ಏನಿಲ್ಲ ಅಳಿ ಅಂದ್ರೆ ಈ ಮುತ್ತು ಒಂದೊಂದ್ಸರ್ತಿ ಚಿಕ್ಕ ಮಗು ಆಗ್ಬಿಡ್ತಾನೆ. ಜಾಣ ಪೆದ್ದು ಅಂತಾರಲ್ಲ ಹಾಗೆ. ಅದೇನೋ ಹೇಳ್ತೀನಿ, ಗಟ್ಟಿ ಮನ್ಸು ಮಾಡ್ಕೊಳ್ಳಿ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಈ ಮಗು ಜೊತೆ ನಿಮ್ಮಪ್ಪ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಕಣ್ಣ ಮುಚ್ಚಲ್ಲೇ ಆಟ ಆಡ್ತಿದ್ದಾನೆ. ನನ್ನ ಮಗಳು ಅಂಜಲಿ ಚಿಕ್ಕ ಮಗು ಆಗಿದ್ದಾಗ ಅವಳ ಜೊತೆನೂ ಹೀಗೆ ಆಟ ಆಡ್ತಿದ್ದ. ಈಗ ಅವಳ ಮಗು ಜೊತೆ ಆಡ್ತಿದ್ದಾನೆ ಅಷ್ಟೇ. ಅಲ್ಲ ತಲೆವರೇ, ನಾನು ಏನು ಹೇಳಕೊಟ್ಟೆ ಅಂದ್ರೆ, ಸರ್ ನೀವೇನು ಹೇಳೋದೇ ಬೇಡ. ಇವಾಗ ಯಜಮಾನ್ರು ಹೇಳಿದ್ರಲ್ಲ, ಗೊತ್ತಾಗೋಯ್ತು ನನಗೆ. ನೀವು ಮಕ್ಳ ಜೊತೆ ಆಟ ಆಡ್ತಾ ಮಗುನೇ ಆಗ್ಬಿಡ್ತೀರ ನೋಡಿ. ಸರ್ ಪಾಪ ಸಾನ್ವಿ ನಿಮ್ಮ ಜೊತೆನೆ ಮಲಗ್ಬೇಕಂತೆ, ಅವಾಗಿಂದ ಹಠ ಹಿಡಿದ್ಬಿಡಿದಾಳೆ. ನೀವು ಕತೆ ಹೇಳಿ ಮಲಗಿಸ್ಬೇಕಂತೆ, ಇಲ್ಲಾಂದ್ರೆ ಮಲಗಲ್ಲ ಅಂತಿದ್ದಾಳೆ. ಹೌದಕ್ಕಂದ, ಬಾ ನಿನ್ಗೆ ಒಳ್ಳೆ ಕಥೆ ಹೇಳ್ತೀನಿ. ಬಾ 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 ತಲೆವರೇ, ಒಳ್ಳೆ ಕಥೆ ಹೇಳ್ತೀನಿ. ನಾಳೆ ಸುಮ್ಮನೆ ಇರ. ನಾಳೆ ಆಟಾಡಿ, ಇವಳಿಲ್ಲೇ ಇರ್ತಾಳಲ್ಲ. ಏನೋ ನಡೆಯುತ್ತೆ ಅನ್ಕೊಂಡ್ರೆ ಇನ್ನೇನೋ ಆಗೋಯ್ತಲ್ಲ. ರೀ ಇವರೇ, ಈ ತಂಗಾಳಿ ಎಷ್ಟು ಚೆನ್ನಾಗಿದೆ ಅಲ್ವಾ? ತಂಗಾಳಿ ಹೌದೌದು, ಸ್ವಲ್ಪ ಶೆಕೆ ಆಗ್ತಿದೆ, ಆದರೂ ತಂಪಾಗಿದೆ. ಅದು ಮನ್ಸಿಗೆ ತುಂಬ ಹತ್ರ ಇರೋರು ಹೀಗೆ ಜೊತೆಲಿದ್ದಾಗ ಮೈ ಬಿಸಿ ಆಗುತ್ತೆ, ಮನಸ್ಸು ತಂಪಾಗುತ್ತೆ. ಈ ರಾಜಪ್ಪಂಗಂತೂ ಈ ಥರ ಅನುಭವ ಯಾವತ್ತೂ ಆಗಿರಲಿಲ್ಲ. ನೀವೇನೇ ಅನ್ನಿ, ನನಗೆ ನಿಮ್ಮ ಹೆಸರು ಒಂಚೂರು ಇಷ್ಟ ಆಗ್ತಿಲ್ಲ. ಇಷ್ಟ ಆಗಲಿಲ್ವಾ? ಯಾಕೆ? ರಾಜಪ್ಪ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ, ನನ್ಗೆ ಯಾರನ್ನು ಅಣ್ಣ ಅಪ್ಪ ಅಂತ ಕರೆಯೋದು ಇಷ್ಟ ಇಲ್ಲ. ಯಾಕೆ? ನೀವೇ ಹೇಳಿದ್ರಲ್ಲ, ಮನ್ಸಿಗೆ ಹತ್ರ ಆಗಿರೋರು ಅಂತ. ಹತ್ರ ಆಗಿರೋರ್ನ ಏನಾದರೂ ಪೆಟ್ ನೇಮ್ ಇಟ್ಟು ಕರಿಬೋದಲ್ಲ? ಪೆಟ್ ನೇಮ ಅಂದ್ರೆ ಸಾಕು ಪ್ರಾಣಿ ಹೆಸರ? ಹೌದು, ನೀವು ಒಂಥರ ನನಗೆ ಸಾಕು ಪ್ರಾಣಿನೇ. ಹಾ, ನಾನು ನಿಮ್ಮನ್ನ ಇನ್ನು ಮುಂದೆ ಕತ್ತೆ ಅಂತ ಕರಿತೀನಿ. ಕತ್ತೆನಾ? ಹೌದು, ಮತ್ತೆ ಈಗ ಕಾಲೇಜಿಗೆ ಹೋಗೋ ಹುಡುಗ ಹುಡುಗಿದ್ನೆಲ್ಲ ನೀವು ನೋಡಿಲ್ವಾ? ಅವರೆಲ್ಲ ಕತ್ತೆ, ಕೋತಿ, ಚೀ ಅಂತೆಲ್ಲ ಕರಿತಿರ್ತಾರಲ್ಲ, ಹಾಗೆ ನಾನು ಕತ್ತೆ ಅಂತ ಕರಿತೀನಿ. ನೀವು ಯಾವುದು ಸಿನಿಮಾ ನೋಡೇ ಇಲ್ವಾ? ಇಲ್ಲ ರೀ, ನಾನು ಯಾವ ಸಿನಿಮಾನೂ ನೋಡಿಲ್ಲ. ಯಾಕಂದರೆ ನನಗೆ ಅದಕ್ಕೆ ಸಮಯನೇ ಸಿಕ್ಕಲ್ಲ. ಈ ಮನೆಯಲ್ಲಿ ನೀವೇ ನೋಡಿದಿರಲ್ಲ, ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ನನಗೆ. ಅದಕ್ಕೆ ನಾನು ನಿಮ್ಮನ್ನು ಕತ್ತೆ ಅಂದಿದ್ದು. ಅಂದರೆ ಈ ಮನೆಗೆ ನೀವು ಕತ್ತೆ ಥರ ದುಡಿತೀರಾ ಅಂತ ಅಂದಿದ್ದು. ನಿಮ್ಗಾದ್ರೂ ನನ್ನ ಕಷ್ಟ ಅರ್ಥ ಆಯ್ತಲ್ಲ. ನೋಡಿ, ನನಗೆ ಕತ್ತೆ ಅಂದರೆ ತುಂಬ ಇಷ್ಟ. ಅದಕ್ಕೆ ಇನ್ನು ಮುಂದೆ ನಿಮ್ಮನ್ನು ಕತ್ತೆ ಅಂತ ಕರಿತೀನಿ. ಅಯ್ಯೋ, ನಿಮ್ಮಿಷ್ಟನೇ ನನ್ನ ಇಷ್ಟ. ಇನ್ನು ಮುಂದೆ ನೀವು ಕತ್ತೆ ಅಂತಲಾರು ಕರೀರಿ, ಕಿರ್ಬಾ ಅಂತಲಾರು ಕರೀರಿ. ನಾನು ನಿಮ್ಮನ್ನ ಪುಟ್ಟಿ ಅಂತ ಕರೀಲ? ಪುಟ್ಟಿ ಪುಟ್ಟಿ ಕರೀರಿ ಕರೀರಿ, ಪುಟ್ಟಿ ಪುಟ್ಟಿ ಅಂತ ಕರಿ. ನೀವು ಕರಿತಾ ಇದ್ರೆ ನಾನು ಎಲ್ಲಿದ್ರು ಓಡ್ ಬಂದ್ಬಿಡ್ತೀನಿ. ಪುಟ್ಟಿ ಕತ್ತಿ ಪುಟ್ಟಿ. ಅಂತೂ ಈ ರಾಜಪ್ಪ ನನ್ನ ಪಾಲಿಗೆ ಕತ್ತೆ ಆದ, ನನ್ನ ಹರಕೆಯ ಕುರಿಯಾದ. ಇವನ್ನ ಬಳಸ್ಕೊಂಡು ನಾನು ಈ ಮನೆಯಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲ ಗಳಿಸ್ಕೋಬೇಕು, ಗ್ರ್ಯಾಬ್ ಮಾಡಬೇಕು, ಟೇಕ್ ಮಾಡಬೇಕು. ಪುಟ್ಟಿ
ನನಗೆ ಆ ನಿನ್ನ ಪುಟ್ಟ ಪುಟ್ಟ ಕಣ್ಗಳು ತುಂಬ ಇಷ್ಟ. ನನಗೂ ಅಷ್ಟೇ. ನಿಮ್ಮ ಧ್ವನಿ, ನಿಮ್ಮ ಮಾತು ಇದನ್ನೆಲ್ಲ ಕೇಳ್ತಾ ಇದ್ರೆ ಒಂಥರ ನೀವು ಹಾಡ್ದಂಗಿರುತ್ತೆ. ಕತ್ತೆ ರಾಗ. ಸರಿ, ಆ ಕತ್ತೆ ರಾಗದಲ್ಲೇ ನಾನೊಂದು ಕವಿತೆ ಹಾಡ್ಲಾ? ಕತ್ತೆ ಪ್ಲೀಸ್, ಇವಾಗ ಬೇಡ. ಈಗ ಮಲ್ಕೊಳ್ಳೋ ಸಮಯ. ಇವಾಗ ನಾನು ಮಲ್ಕೊಂಡ್ರೆ ತಾನೇ ನನಗೆ ನಿದ್ದೆಯಲ್ಲಿ ಕನಸು ಬೀಳೋದು. ಕನಸು ಬಿದ್ದಾಗ ನೀವು ನನ್ನ ಕನಸಲ್ಲಿ ಬರ್ತೀರಾ, ಅವಾಗ ಪದ್ಯ ಓದ್ಬಿಡಿ. ಇವಾಗ ನಾನು ನಿಮ್ಗೆ ಸಾರಿ ನಿಮ್ಗೆ ಗುಡ್ ನೈಟ್ ಹೇಳ್ತೀನಿ. ಗುಡ್ ನೈಟ್. ಏನು ಎಕ್ಸ್ಪ್ರೆಷನ್ ಕೊಡ್ತೀಯೋ? ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ನಿನ್ನೆ ರಾತ್ರಿ ಹೆಂಗೋ ತಪ್ಪಿಸ್ಕೊಂಡೆ, ಆದರೆ ಆ ಮುತ್ತನ್ನ ಎದುರಾಕೊಂಡು ಈ ಮನೇಲಿ ತುಂಬ ದಿನ ಇರೋದಕ್ಕಾಗಲ್ಲ. ಶಿವಗಾಮಿ ಜೊತೆ ಕಟ್ಟಪ್ಪ ಹೆಂಗೋ ಈ ಮನೆಗೆ ಅವನು ಹಾಗೇನೆ. ಅದಕ್ಕೆ ಫಸ್ಟು ಅವನ್ನ ಪಳಗಿಸ್ಬೇಕು. ಅದಕ್ಕೇನು ಮಾಡೋದು? ನಿನ್ನ ನಿಜವಾದ ಹೆಸರೇನು? ಇದೇನು ಮೇಡಮ್ ಹಿಂಗೆ ಕೇಳ್ತಾ ಇದ್ದೀರಾ? ನಿಮ್ಮ ಮನೆ ಅಳಿಯನ ಹೆಸರೇ ನಿಮ್ಗೆ ಗೊತ್ತಿಲ್ವಾ? ನನ್ನ ಹೆಸರು ದೀಪಕ್. ಸುಳ್ಳು. ನೀನ್ ದೀಪಕ್ ಅಲ್ಲ. ಸುಳ್ಳು ಅಂತ ನೀವು ಅಂದ್ಕೊಂಡಿದ್ದೀರಾ, ಆದರೆ ಸತ್ಯ ಏನು ಅಂತ ನನಗೆ ಗೊತ್ತು. ನಿಮಗೆ ಸತ್ಯ ಗೊತ್ತಿದೆಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಆದರೆ ನಿಮಗೆ ಗೊತ್ತಿರೋ ಸತ್ಯನೇ ಬೇರೆ, ನನಗೆ ಗೊತ್ತಿರೋ ಸತ್ಯನೇ ಬೇರೆ. ಸುಳ್ಳನ್ನ ಸತ್ಯ ಅಂತ, ಸತ್ಯನ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕಾಗಲ್ಲ. ಆ ಭಗವಂತ ಕಾಲಕ್ಕೆ ತಕ್ಕಂಗೆ ಆಟಾಡಿಸ್ತಾನೆ, ಅದೇ ಸತ್ಯ. ನಮಗೆ ಜೀವನ ಎಲ್ಲ ಗೊತ್ತಿದೆ ಅಂತ ಅನ್ಕೋತೀವಲ್ಲ, ಅದು ಸುಳ್ಳು ಅಲ್ವಾ ಮೇಡಮ್? ಕನ್ಫ್ಯೂಷನ್ ಮಾಡಬೇಡ. ನಾನು ಕೇಳಿದ ಕ್ವೆಶನ್ಸಿಗೆ ಮಾತ್ರ ಉತ್ತರ ಕೊಡು. ಕೇಳಿ ಮೇಡಮ್, ಫಟ್ ಫಟ್ ಅಂತ ಉತ್ತರ ಕೊಡ್ತೀನಿ. ಇಷ್ಟು ವರ್ಷ ಎಲ್ಲಿದ್ದೆ? ನಾನು ಮುಂಬೈಲಿದ್ದೆ. ಏನು ಮಾಡ್ತಾ ಇದ್ದೆ? ಬಿಸ್ನೆಸ್ ಮಾಡ್ತಾ ಇದ್ದೆ. ಮತ್ತೆ ಇಷ್ಟು ದಿನ ಯಾಕೆ ಈ ಮನೆಗೆ ಬರಲಿಲ್ಲ? ನಾನು ಕೆಲ್ಸದ ಮೇಲೆ ಫಾರಿನ್ಗೆ ಹೋಗಿದ್ದೆ. ಇವಾಗ ಯಾಕೆ ಬಂದಿದ್ಯಾ? ಈಗ ನನಗೆ ನನ್ನ ಹೆಂಡತಿ ನೋಡ್ಬೇಕನ್ನಿಸ್ತು, ಅದಕ್ಕೆ ಬಂದೆ. ನನ್ನ ಮಗಳಿಗೆ ಅವ್ರ ತಾಯಿನ ನೋಡ್ಬೇಕನ್ನಿಸ್ತು, ಅದಕ್ಕೆ ಬಂದೆ. ನೀನು ದೀಪಕ್ ಅಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಿಮಗೆ ಗೊತ್ತಿರೋದೆಲ್ಲ ಸತ್ಯ ಅಲ್ಲ ಅಂತಲೂ ನನಗೆ ಗೊತ್ತು. ಓ, ಹಾಗಾದರೆ ಎಲ್ಲ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡೇ ಬಂದಿದ್ಯಾ? ಮೇಡಮ್, ಈಗ ಕೋಗಿಲೆ ಹತ್ರ ಹೋಗಿ ನೀನು ಕಾಗೆ ಅಂತಿದ್ರೆ ಅದು ಏನು ಹೇಳುತ್ತೆ ಮೇಡಮ್? ನೀವು ಸುತ್ತಿ ಬಳಸಿ ಏನೇ ಪ್ರಶ್ನೆ ಕೇಳಿದ್ರು, ಏನೇ ಮಾತಾಡ್ಸಿದ್ರು ಅದು ಕೂ ಕೂ ಅನ್ನುತ್ತೆ ಹೊರತು ಕಾಕಾ ಅಂತ ಹೇಳುತ್ತಾ? ಯಾಕೆ ಅಂದರೆ ಅದು ಕೋಗಿಲೆ. ನಾನು ಇಷ್ಟು ಸ್ವೀಟಾಗಿ ಕೋಗಿಲೆ ಥರ ಮಾತಾಡ್ತಿದ್ರೇ ಗೊತ್ತಾಗ್ತಾ ಅಲ್ವಾ ನಿಮಗೆ ನಾನು ನಿಮ್ಮ ಮನೆ ಅಳಿಯ ಅಂತ? ನೀನು ಕಾಗೆನೂ ಅಲ್ಲ, ಕೋಗಿಲೆನೂ ಅಲ್ಲ. ಏನೋ ಹೊಂಚಾಕೊಂಬಂದಿರೋ ರಣ ಹದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ನಾನು ಪ್ರೂವ್ ಮಾಡೇ ಮಾಡ್ತೀನಿ.